ಈಗೇನಂತೀರಿ? ಎಳ್ದಿದ್ದು ದೈವ ಶಕ್ತಿನಾ ಇಲ್ಲ ಮಾನವ ಶಕ್ತಿನಾ? ಹಲೋ ಓಲ್ಡ್ ಮ್ಯಾನ್, ಕತೆ ಹೇಳೋದಲ್ಲ, ಕಂಗ್ರಾಟ್ಸ್ ಕೂಡ ಹೇಳ್ಬೇಕು. ಅಮ್ಮನ ಆಜ್ಞೆ ಆಗಿದೆ ಅಂತ ಈಗ್ಲಾದ್ರೂ ನಂಬ್ತೀರಾ ಶಾಸ್ತ್ರಿಗಳೇ? ಇಲ್ಲಮ್ಮ. ಕಣ್ಮುಂದೆನೆ ನಡೆದಿದ್ಯಲ್ಲ. ಇಲ್ಲ, ನೀವು ಭ್ರಮೇಲಿದ್ದೀರಿ. ಅಂದ್ರೆ ನೀವು ನೋಡಿದ್ದೇ ಬೇರೆ, ನಡೆದಿದ್ದೇ ಬೇರೆ. ದೈವ ಕಾರ್ಯ ಮುಗಿಯೋವರೆಗೂ ಸುಮ್ಮನಿರ್ಬೇಕು ಅನ್ಕೊಂಡಿದ್ದೆ. ಈಗ ನನ್ನ ಕರ್ತವ್ಯನ ನಾನೇ ನಿರ್ವಹಿಸ್ತೀನಿ. ಯಾವ ಕುಟುಂಬದ ಬಗ್ಗೆ ಇರೋ ಶಾಪನ ಹೇಳಬೇಕು ಅನ್ಕೊಂಡಿದ್ನೋ ಆ ಕುಟುಂಬಕ್ಕೆ ಆರತಿ ಮಾಡಬೇಕಾಗಿ ಬಂದಿದೆ. ಏನ್ ತಾಯಿ ನಿನ್ನಿಚ್ಛೆ? ಅಮ್ಮ, ಶಾಪ ವಿಮುಕ್ತಿ ಆಗುತ್ತೆ ಅಂತ ನಿನ್ ಸನ್ನಿಧಿಗೆ ಬಂದ್ವಿ. ನಿನ್ ಕಾರ್ಯನ ನಿರ್ವಿಘ್ನವಾಗಿ ಮಾಡಿದ್ವಿ. ನಮ್ಮ ಮೇಲೆ ದಯೆ ತೋರಿಸು ತಾಯಿ. ನಮ್ಮನೆ ಕಾರ್ಯನ ಯಾವ ಆತಂಕ ಇಲ್ಲದೆ ನೆರವೇರಿಸು. ಹಾಯ್. ಹಲೋ. ಹೇಗಿದ್ದೀನಿ? ನೋಡಿದ್ರೆ ತಾನೆ? ನನಗೂ ಕೂಡ ನೀನ್ ಕಾಣಿಸ್ತಿಲ್ಲ. ಯಾಕೆ ಈ ರೀತಿ ಡ್ರೆಸ್ ಸೆಲೆಕ್ಟ್ ಮಾಡಿದ್ಯಾ? ನಾನ್ ಮಾಡಿಲ್ಲ, ನನ್ಗೂ ನಿನ್ಗೂ ಮನೆಯವರೇ ಸೆಲೆಕ್ಟ್ ಮಾಡಿರೋದು. ದೂರ ಇದ್ದಾಗ್ಲೂ ಮೀಟ್ ಆಗೋಕ್ಕಾಗಿಲ್ಲ, ಈಗ ಅಕ್ಕಪಕ್ಕದಲ್ಲಿದ್ರೂ ನೋಡೋಕ್ಕಾಗ್ತಿಲ್ಲ. ಸೋ ಸ್ಯಾಡ್. ಸ್ಯಾಡ್ ಅಲ್ಲ, ಟೂ ಮಚ್. ಇದು ಗುಡಿ, ಸೈಲೆಂಟ್ ಆಗಿರ್ಬೇಕು. ಸೈಲೆಂಟ್ ಆಗಿರೋಕೆ ಇದು ಲೈಬ್ರರಿ ಅಲ್ಲ, ಗುಡಿ. ಕುಂಕುಮ ಇಟ್ಕೋ ಜೈ. ನಿತ್ಯ, ಕುಂಕುಮ ತಗೋ. ನಂಗದ್ ಬೇಡ. ನೀವ್ ಅವಾಗಿಂದ ವೇಟಿಂಗ್ ಮಾಡ್ತಿರೋ ಮುಹೂರ್ತ ಬಂದಾಯ್ತು ಕಣ್ರಲ್ಲ. ನಮ್ಗೂ ಬಂತಣ್ಣ, ನಿಂತು ತಲೆನೋವು. ಅಣ್ಣ, ವಿಷಯ ಏನ್ ಹೇಳಿ, ನಾವು ವೇಟ್ ಮಾಡ್ತಾನೆ ಇದೀವಿ. ಗೋಲಿ ಸೋಡಾ ಕೊಟ್ರು ಹೇಳಿಲ್ಲ, ಈಗ್ಲಾದ್ರೂ ಹೇಳು. ಹೇಳು ಅಂತೀಯಾ? ಹೇಳಣ್ಣ. ಲೇ, ಮುಹೂರ್ತ ಅಂದ್ರೆ ಸ್ವಲ್ಪ ಕಾಯ್ಬೇಕಂಡ್ರಲ್ಲ, ಸುಮ್ನೆ ಹೇಳಕ್ ಆಗಕ್ಕಿಲ್ಲ. ಅದೇನೋ ಬೇಗ ಹೇಳಣ್ಣ, ಸುಮ್ನೆ ಯಾಕೆ ಸಾಯಿಸ್ತಿದೀಯಾ? ಲೇ ಸಾಮ್ರಾಣಿ, ನೀನ್ ಪಟ್ಟನ್ ಹೋಗಿ ಗಂಗನ್ಗೆ ಗುಡಿ ಹತ್ರ ಬರಕ್ ಹೇಳ. ತಾಗಿದು ಹೊಡೆದ್ರೆ ಲೇ, ನಾಲ್ಗೆ ಹೆಂಗ ಓಡ್ತೈತೆ. ಹಂಗಂತ ಗಂಗಾ ಹೇಳ್ತಾಳೆ ಅಂದೆ. ಅದ ವಿಷಯ. ಹೂವನ್ ದುಡ್ಡು ಕೊಡಕ್ಕೆ ಅಂತ ಹೇಳ, ಅವಳೆ ಬರ್ತಾಳೆ. ಅವಳು ಬರ್ದಿದ್ರೆ ದುಡ್ಡಿಗೆ ಅಂತ ಕರ್ದಿದ್ಕೆ ಊರ್ ಬಿಟ್ಟೆ ಬಂದವಳು, ಇನ್ನಿಲ್ಲಿಗೆ ಬರಲ್ವೇನ್ಲ? ಅಂದ್ರೆ ಗಂಗನ್ಗೆ ನೀವು ದುಡ್ಡು ಕೊಟ್ಟು ನೀವು ಅವಳನ್ನ ಕ್ಯಾಚ್ ಹಾಕತ್ತಿದ್ದೀರಾ ಅನ್ನಿ. ಸರಿ, ಕರೆದ್ವಿ. ಬಂದ್ಮೇಲೆ ಏನ್ ಮಾಡ್ತೀರಿ? ನೀನ್ ರೈಟ್ ಸೈಡ್ ಅಲ್ಲಿ ಇದ್ದು ಗುಡಿ ಒಳಗೆ ಯಾರು ಬರ್ದಂಗ್ ಕಾವಲ್ ಕಾಯಿ. ಇವನ್ ಲೆಫ್ಟ್ ಸೈಡ್ ನಾಗ ಇರ್ತಾನೆ. ಅದ್ಯಾಕಣ? ಪ್ಲಾನ್ ಹೇಳಿದ್ರೆ ಪ್ರಶ್ನೆ ಕೇಳಬಾರ್ದು, ಫಾಲೋ ಆಗ್ಬೇಕು ಅಷ್ಟೇ. ಹೋಗ್ಲಿ, ಏನು ನಿಮ್ ಪ್ಲಾನು? ಆರ್ಡರ್ ಮಾಡಿ ಪ್ಲಾನ್ ಅಂತಿರಲ್ಲಣ್ಣ. ಅದೇನ್ ಬ್ಯಾಕ್ ಸೈಡ್ ನಡೀತೆ ಹೇಳೋಣ. ನೀವ್ ಅಲ್ಲೇ ಇರ್ತಿರಲ್ಲ, ಬೇರೆಯವ್ರು ಬರ್ದಿರೋ ಹಾಗೆ ಕಾವಲು ಕಾಯ್ರಿ ಅಂದೆ ಅಷ್ಟೇ. ನಿಮ್ಮನ್ನ ಕಣ್ಣು ಮುಚ್ಕೊಳ್ರಿ ಅನ್ನ. ಅಲ್ಲೇ ನೋಡ್ರಿ ಅಲ್ಲೇನಾಯ್ತದೆ ಅಂತ. ಅಯ್ಯಯ್ಯಪ್ಪ, ಅಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲ, ಈಗ್ಲೇ ಟೆನ್ಷನ್ ಕೊಟ್ಟು ಸಾಯಿಸ್ತದೀಯ ನೀನು. ಏಯ್, ಏಳು ಮಾಡೋದು ಒಂದ್ ರೀತಿ, ಮಾಡ್ಬಿಟ್ಟು ಹೇಳೋದು ಇನ್ನೊಂದ್ ರೀತಿ. ಏಳಿನು ಹೇಳ್ದಂಗ್ ಮಾಡೋದು ನನ್ ರೀತಿ. ಇದಕ್ಕಿಂತ ಹೆಚ್ಚಿಗೆ ಹೇಳಿಸ್ಕಳ್ದೆ, ನಾನ್ ಹೇಳ್ದಂಗ್ ಮಾಡೋದು ನಿಮ್ ಪದ್ಧತಿ. ಏನ್ಲ ಸಾಮ್ರಾಣಿ, ನೀನ್ ಓಡೋಗಿ ಗಂಗನ್ ಕರ್ಕೊಂಡ್ ಬರ್ಲಾ? ಆಯ್ತಣ್ಣ. ಏನ್ಲಾ? ಎಷ್ಟ್ ಸಲ ಹೇಳ್ತೀರಣ್ಣ? ರೈಟ್ ಸೈಡ್ ತಾನೆ, ಹೋಯ್ತೀನಿ. ನಿನ್ಗೆ ಆರ್ತಿ ಎತ್ತಿ ಹೇಳ್ಬೇಕೇನ್ಲಾ? ಲೆಫ್ಟ್ ಸೈಡೇ ಅಲ್ವಾ? ಗಂಗಾ, ನಾನ್ ಬಂದಿರೋ ಕೆಲಸ ಈಗ ಶುರುವಾಯ್ತು ಕಣೆ.
ನಿತ್ಯ ಕುಂಕುಮ ತಗೋ. ನಿನ್ನ ಅಂತರಾಳ ಅರ್ಥ ಆಯ್ತಮ್ಮ. ಆ ಹೆಣ್ಣು ಕುಂಕುಮ ಇಟ್ಕೊಳ್ದೇ ಇದ್ದಿದ್ದೇ ಈ ಸಂಬಂಧಕ್ಕೆ ನಿನ್ ಸಮ್ಮತಿ ಇಲ್ಲ ಅಂತ ಅರ್ಥ ಆಯ್ತಮ್ಮ. ಅವರಿಗಿನ್ನು ನಿಜ ಹೇಳೋದೊಂದೇ ಉಳಿದಿರೋದು. ಸ್ವಾಮಿ ತಾಯಿ, ಗೊತ್ತೋ ಗೊತ್ತಿಲ್ದೇನೋ ನಾನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ನನ್ನ ಅಮ್ಮನ ಕಾಪಾಡು. ಅವಳ ಪ್ರಾಣನ ನಿನ್ನ ಕೈಲಿ ಇಡ್ತಿದ್ದೀನಿ. ಎಲ್ಲ ನಿಂದೆ ತಾಯಿ. ಗಂಗಾ 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 ನಿಲ್ಸೋ, ನಿನ್ಗೂ ನಿನ್ ಸಾಂಬ್ರಾಣಿಗೂ. ಆ ಬಾಲನ ನಿನ್ ಗುಡಿ ಹಿಂದಕ್ ಬರಕ್ ಹೇಳಿದ್ರು. ಸಾಂಬ್ರಾಣಿನ ಹೊಡೆದಾಕ್ಬೇಕಾ? ಅಲ್ಲಿ ನಿನ್ಗೆ ಕೆಲ್ಸ ದುಡ್ಡು ಕೊಡ್ತಾನಂತೆ. ಎಲ್ರು ಗುಡಿ ಮುಂದೆ ದುಡ್ಡು ಕೊಡ್ತಾರೆ, ಗುಡಿ ಹಿಂದೆ ಬರೋದಂದ್ರೆ ಏನೋ? ಅದು ಗುಡಿ ಮುಂದೆ ನಿಶ್ಚಿತಾರ್ಥದ ಕಾರ್ಯ ನಡೀತಾ ಇದೆಯಲ್ಲ, ಗುಡಿ ಹಿಂದೆ ಖಾಲಿ ಇದೆ ಅಂತ ಉಳ್ದವ್ರು ಬರ್ತಿದಾರಾ? ಎಲ್ರನ್ನೂ ಅಲ್ಲಿಗೆ ಬರಕ್ ಹೇಳವ್ರೆ. ಸರಿ ನಡಿ. ಅಜ್ಜಿ, ನಿಶ್ಚಿತಾರ್ಥಕ್ಕೆಲ್ಲ ಏರ್ಪಾಟಾಗಿದೆ. ನೀವು ಬಂದ್ರೆ ನಾನು ಬರ್ತೀನಿ, ನೀವು ಹೋಗಿ. ಯಾಕಜ್ಜಿ ಹೀಗಿದ್ದೀರಾ? ಶಾಸ್ತ್ರಿಗಳು ಎಲ್ಲಿದ್ದಾರೋ ಕಾಣಿಸ್ತಿಲ್ವಲ್ಲ? ಅವ್ರು ಎಲ್ಲಿದ್ರೆ ಏನಜ್ಜಿ? ಧ್ವಜಸ್ತಂಭ ಪ್ರತಿಷ್ಠಾಪನೆ ಆಯ್ತಲ್ಲ. ಪ್ರತಿಷ್ಠಾಪನೆ ಪೂರ್ತಿ ಆಯ್ತು, ಆದ್ರೆ ನನ್ನ ಜವಾಬ್ದಾರಿ ಹಾಗೇ ಇದೆಯಲ್ಲ ತಾಯಿ. ನಮ್ ಮನೆ ಶಾಪದ ಬಗ್ಗೆ ರೂಪ ಅವ್ರಿಗೆ ಹೇಳೋದನ್ನ ಅವ್ರ ಕರ್ತವ್ಯ ಅನ್ಕೊಂಡಿದ್ದಾರೆ. ಒಂದು ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ದು ಆ ಪ್ರಮಾದನ ತಡಿಲಿಲ್ಲ ಅಂತಂದ್ರೆ ನನ್ನ ಜೀವಕ್ಕೆ ಅರ್ಥ ಆದ್ರೂ ಏನಿದೆ? ನಾನು ಕಲ್ತಿರೋ ವೇದಕ್ಕೆ ಬೆಲೆಯಾದ್ರೂ ಏನ್ ಸಿಕ್ತು? ಅಂದ್ರೆ ಅವ್ರು ಹೇಳ್ತಾರೆ ಅಂತೀರಾ? ಹೇಳ್ಬೇಕಮ್ಮ, ಹೇಳಲೇಬೇಕು. ಆ ಕುಟುಂಬಕ್ಕೆ ಶಾಪ ಇನ್ನೂ ವಿಮೋಚನೆ ಆಗಿಲ್ಲ ಅಂತ ನಿನ್ನ ಧ್ವಜಸ್ತಂಭದ ನಿದರ್ಶನದ ಮುಖಾಂತರನೇ ತೋರಿಸ್ದೆ. ಧ್ವಜಸ್ತಂಭ ಪ್ರತಿಷ್ಠಾಪನೆ ನಡೆಯುವಾಗ್ಲೇ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರಪ್ಪ. ಆ ಹುಡುಗಿ ನಿನ್ ಕುಂಕುಮ ಧರಿಸಲ್ಲ ಅಂದಾಗ್ಲೇ ಅವಳಿಗೆ ನಿನ್ ರಕ್ಷಣೆ ಇಲ್ಲ ಅಂತ ಅರ್ಥ ಆಯ್ತು. ಇಲ್ಲಿ ತನಕ ಏನೋ ಮಾಡಿ ಅವ್ರು ಮಾತಾಡದೇ ಇರೋ ಹಾಗೆ ಮಾಡ್ದೆ. ಇನ್ಮೇಲೆ ಏನಾಗುತ್ತೋ ಅನ್ನೋ ಭಯ ಆಗ್ತಿದೆ. ನಿನ್ ಸೂಚನೆಗಳು ನನ್ಗೆ ಅರ್ಥ ಆಗ್ತಾ ಇದೆ, ಅವ್ರುಗಳು ಅರ್ಥ ಮಾಡ್ಕೋತಾ ಇಲ್ಲ. ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತಾರೆ. ಅದಕ್ಕೆ ಪ್ರಾಣ ಹೋದ್ರೂ ಸರಿ, ನನ್ನ ಕೆಲ್ಸನ ನಾನು ಮಾಡೇ ಮಾಡ್ತೀನಮ್ಮ. ಕಾಲ್ ಮೇಲ್ ಬಿದ್ದು ಬೇಡ್ಕೊಂಡಾದ್ರೂ ಸರಿ, ಅವ್ರನ್ನ ತಡಿತೀನಿ. ನೀನ್ ಹೋಗಿ ನಿಶ್ಚಿತಾರ್ಥನ ನಡೆಸು ಜನಾರ್ದನ್.
ಅಮ್ಮ ನಿಮ್ಮ ಹತ್ರ ವಿಷಯ ಏನ ವಿಷಯ? ಹೌದು, ಆಗ್ಲೂ ಹೇಳ್ತಿದ್ರಿ. ಏನ ವಿಷಯ? ಕೇಳ್ತಿರೋದು ನಿಮ್ಮನ್ನೇ, ಹೇಳಿ. ಅದೇನಮ್ಮ, ನಿಶ್ಚಿತಾರ್ಥಕ್ಕೆ ಟೈಮ್ ಆಯ್ತು ಅಂತ ಹೇಳೋಕ್ ಬಂದಿದ್ದಾರೆ. ಅದೇ ಅಲ್ವಾ ಶಾಸ್ತ್ರಿಗಳೇ? ಓಹ್ ಸಾರಿ, ನಾನು ಈಗಲೇ ಹೋಗಿ ನಿತ್ಯನ್ ಕರ್ಕೊಂಡು ಬರ್ತೀನಿ. ಜೈ, ನೀನ್ ಕೂಡ ಹೋಗು. ಏನ್ ಶಾಸ್ತ್ರಿಗಳೇ, ನೀವು ಮಾಡ್ತಿರೋ ಕೆಲ್ಸ ನ್ಯಾಯನಾ? ಹೇಳ್ದೇ ಇರೋದು ಧರ್ಮನಾ? ನಿಮ್ಮಿಂದ ತಲೆಮಾರಿಂದ ಶಿಕ್ಷೆ ಅನುಭವಿಸ್ತಿದೀವಿ, ಇನ್ನೂ ನಮ್ಮನ್ನ ಯಾಕೆ ಪರೀಕ್ಷೆ ಮಾಡ್ತಿದ್ದೀರಾ? ಇಲ್ಲಮ್ಮ, ನೀವೇ ವಿಷಮ ಪರೀಕ್ಷೆಗೆ ಸಿದ್ಧರಾಗ್ತಿದ್ದೀರಿ. ತಿಳಿದು ತಪ್ಪು ಮಾಡ್ತಿದ್ದೀರಿ. ತಡೆಯೋದು ನನ್ನ ಧರ್ಮ. ನಮ್ ವಂಶನ ನಾಶ ಮಾಡೋದೇ ನಿಮ್ ಧರ್ಮನಾ? ನಿಮ್ಮಿಂದ ಬೇರೊಂದು ಕುಟುಂಬ ಸಂಕಟ ಪಡೋದು ನಿಮಗೆ ಸಂತೋಷನೇನಮ್ಮ? ಆ ನೋವು ನಿಮ್ ಕುಟುಂಬ ಕೊಟ್ಟಿರೋ ಶಿಕ್ಷೆ ಅಲ್ವಾ? ಅದಕ್ಕೇನಮ್ಮ, ಆ ಪಾಪನ ಸ್ವಲ್ಪನಾದ್ರೂ ಕಳಿಬೋದು ಅಂತ ನಿಜ ಹೇಳೋ ಭಾರನ ನನ್ಮೇಲೆ ಹಾಕೊಂಡಿದ್ದೀನಿ. ಕ್ಷಮಿಸಿ, ನೀವ್ ಹೇಳೋದು ಸಾಧ್ಯ ಇಲ್ಲ. ಈ ಊರ್ ಜಮೀನ್ದಾರರಾಗಿ, ಈ ಆಲಯದ ಧರ್ಮದರ್ಶಿಯಾಗಿ ಆಜ್ಞೆ ಮಾಡ್ತಿದ್ದೀನಿ. ಅವತ್ತಿನ ನಮ್ಮ ವಂಶದ ಶೋಕನೇ ನಿಮ್ಮನೆಗೆ ಶಾಪವಾಯಿತು. ಬೇರೊಂದು ಮನೆ ಶೋಕಕ್ಕೆ ನಿಮ್ಮ ಶಾಪನ ಕಾರಣವಾಗಿ ಮಾಡಿ ಮತ್ತಿನ್ನೊಂದು ತಪ್ಪು ಮಾಡಬೇಡಿ. ಎಲ್ಲೋ ಬಾಲು ಬರ್ತಾರೆ ಇರು ಗಂಗಾ. ಹೌದು, ಜ್ಯೋತಿ ಶಾರದಾ ಎಲ್ಲಿ? ಅವರು ಇಲ್ಲಿಗೆ ಬರ್ತಾರೆ ಗಂಗಾ. ಓಹೋ, ಏನ್ರೋ ನೀವ್ ಬಂದ್ರಿ? ಅವನೆಲ್ಲಿ? ಏನ್ರೋ ಸೈಲೆಂಟ್ ಆಗಿದ್ದೀರಾ? ಏನಾದ್ರೂ ತರ್ಲೆ ಕೆಲ್ಸ ಪ್ಲಾನ್ ಮಾಡಿದ್ದೀರಾ ಏನೋ? ಪ್ಲಾನ್ ಮಾಡಿದ್ದು ಅವರಲ್ವೇ, ನಾನು. ಏನ್ ಪ್ಲಾನು? ಒಬ್ಬೊಬ್ರಿಗೂ ದೇಹದಲ್ಲಿ ರಕ್ತ ಇಲ್ದಂಗ್ ಮಾಡ್ಬಿಡ್ತೀನಿ, ಹುಷಾರ್. ಹಾ, ನೀನೊಂದ್ ರಕ್ತ ಪಿಸಾಚಿ ನೋಡು. ನಿನ್ ಎದುರಿಗೆ ಬಂದ್ರೆ ನಮ್ ಪ್ರಾಣ ಉಳಿಯಲ್ಲ ಅನ್ನೋದು ನಿನ್ ಓವರ್ ಕಾನ್ಫಿಡೆನ್ಸು. ಮರ್ಯಾದೆ ಇಲ್ದಂಗ್ ಮಾತಾಡಿದ್ರೆ ತಲೆ ತಿರ್ಗಿ ಬೀಳಂಗ್ ಹೊಡಿತೀನಿ ಮಂಗಂತಂದು. ಈಗ್ಲೇ ಲೇಟ್ ಆಗಿದೆ, ದುಡ್ಡು ಕೊಡು. ನಂದು ಸೇಮ್ ಫೀಲಿಂಗೇ ಗಂಗಾ. ಸ್ಯಾನೆ ಟೈಮ್ ಆಗೋಗೈತೆ, ಹಿಂಗ್ ತಡ ಮಾಡಬಾರ್ದು. ಹಿಡ್ಕೊಳ್ರಲ್ಲ ಇವಳನ್ನ. ಏಯ್ ಏಯ್, ಏನ್ ಮಾಡ್ತಿದ್ದೀರೋ? ಕೈ ಕೈ ಬಿಡೋ. ನಿಮ್ಗೆ ಹೇಳಿದ್ದು ಕೈ ಬಿಡೋ. ಏಯ್ ಸಾಮ್ರಾಣಿ, ಕೈ ಬಿಡೋ. ಗಾಬರಿ ಆಗ್ಬೇಡ್ವೆ, ಅವ್ರು ನಿನ್ಗೇನು ಮಾಡಕ್ಕಿಲ್ಲ, ಮಾಡೋದ್ ನಾನು. ಏನ್ ಮಾಡ್ತೀಯೋ? ಯಾವಾಗಿಂದನೋ ನಿನ್ನ ಲವ್ ಮಾಡ್ತಾ ಇವ್ನಿ. ನಿನ್ ಯಾವಾಗ ಎಸ್ ಅಂತೀಯೋ ಅಂತ ವೇಟಿಂಗು ಕಣೆ. ಅದಕ್ಕೆ ಗೋಡೆಗೆ ಬೆರಣಿ ತಟ್ಟೋ ಹಂಗೆ ನೀನ್ ನನ್ಗೆ ಎಷ್ಟೇ ಬೈದ್ರು ಸುಮ್ಕೆ ಇದ್ದೆ. ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ. ನನ್ನ ಅದೃಷ್ಟ ಚೆನ್ನಾಗಿತ್ತು, ನಿಮ್ಮ ಅಮ್ಮನ ಗುಸಾರ್ ತಪ್ಪೋಯ್ತು. ನಿನಗೇನೋ ದುಡ್ಡು ನುಚ್ಚಿಡಿತು. ಆ ವೀಕ್ನೆಸ್ನ ನಾನು ಹೊಡ್ಕಂಡೆ, ಹೂವಿನ ಕಾಂಟ್ರಾಕ್ಟ್ ಹೆಸರಲ್ಲಿ ಕರೆಸ್ಕಂಡೆ. ನೀನು ಇಲ್ಲಿ ಬರೋ ಹಂಗ್ ಮಾಡ್ದೆ, ಈಗ ಇಲ್ಲಿ ಸಿಕ್ಬಿದ್ದೆ. ಮರ್ಯಾದೆಯಿಂದ ಬಿಟ್ಬಿಡಿ, ಇಲ್ಲ ಅಂದ್ರೆ ಸಾಯ್ಸಾಕ್ಬಿಡ್ತೀನಿ. ನನಗೂ ನಿನ್ಗೂ ಮರ್ಯಾದೆ ಅಂತದೆ ಗಂಗಾ, ಮದ್ವೆನೆ. ಆ ಪ್ಲಾನ್ ಅಂದ್ರೆ ಮದ್ವೆನಾ? ಹೌದ್ರೋ, ಗಂಗನ್ಗೆ ತಾಳಿ ಕಟ್ಟಿ ನಾನು ಹೆಂಡತಿ ಮಾಡ್ಕೊಳ್ಳೋದೆ ನನ್ ಪ್ಲಾನು. ಇದ್ಕ ಇಲ್ಲಿ ಕರಿ ಅಂದಿದ್ದು. ನೀವು ಬೇರೆ ಏನೋ ಊಹಿಸ್ಕೊಂಡು ಇನ್ನೇನ್ ಅನ್ಕಂಡ್ರಿ? ಏನೋ ಅಂದ್ಕೊಂಡಿದ್ವಿ, ಬೇಗ ತಾಳಿ ಕಟ್ಟು, ಇಲ್ಲಾಂದ್ರೆ ಗಂಗಾ ಓಡ್ಬಿಡ್ತಾಳೆ. ಈ ಕಳ್ಳನ್ ಜೊತೆ ಸೇರಿ ನೀವೇನ್ರೋ?
ಇವನ್ ಜೊತೆ ಮದ್ವೆನಾ? ಕೈ ಬಿಡ್ರೋ. ಅವ್ರು ನನ್ನ ಅಸಿಸ್ಟೆಂಟ್ ಕಣೆ, ಅವ್ರಿಗೆ ಸಂಬಳ ಕೊಡೋದು ನಾನೇ ಅಲ್ವಾ? ನನ್ನ ಮಾತೇ ಕೇಳ್ತಾರೆ. ತಾಳಿ ಕಟ್ಟಿ ನಿನಗೂ ಸಂಬಳ ಕೊಡ್ತೀನಿ. ನೀನೊಂದು 3-4 ಮಕ್ಳನ್ನ ಎತ್ತು ನನ್ನ ಕೈಗಿಕ್ಕು. ಒಪ್ಪಂದ ಓಕೆನಾ? ಚಪ್ಪಲಿ ಹೊಡಿತೀನಿ. ಜನರನ್ನ ಸೇರಿಸಿ ಇವ್ರಿಗೂ ನಿನ್ಗೂ ಇಲ್ಲೇ ಸಮಾಧಿ ಕಟ್ತೀನಿ. ನೀನು ಕೂಗಿದ್ರೆ ಓಡ್ ಬರಕ್ಕೆ ಇದು ನಮ್ಮೂರಲ್ಲ ಕಣೆ, ಇದು ಬ್ಯಾರೆ ಊರು. ಇಲ್ಲಿ ನಿನ್ಗೆ ಫ್ಯಾನ್ಸ್ ಯಾರು ಇಲ್ವೇ? ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ವಿಲನ್ ಮಾತಾಡ್ದಂಗೆ ಈ ಡೈಲಾಗ್ ಯಾಕೆ? ವೇಟಿಂಗ್ ಯಾಕೆ? ಬೇಗ ತಾಲಿ ಕಟ್ಟೋಣ. ನೀನ್ ಇರಲಿ. ಮದುವೆ ಅಂದ್ರೆ ವಾಲ್ಗ, ತಾಳಿ, ಮಂತ್ರ, ಮಂಗಳವಾದ್ಯ ಅಂತಾರೆ. ಇಲ್ಲಿ ಮುಹೂರ್ತ ಬರಬೇಕು ಅಂತಂದ್ರೆ ಅಲ್ಲಿ ಮಂತ್ರ ಶುರುವಾಗ್ಬೇಕು, ಅಲ್ಲಿ ನಿಶ್ಚಿತಾರ್ಥ, ಇಲ್ಲಿ ಮದುವೆ. ಸ್ವಪ್ನ, ನಿಂತ್ಕೋ ಸ್ವಪ್ನ. ಅಬ್ಬಾ, ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲಿದ್ದೆ ಏನ್ ಮಾಡು ಅಂತ್ಯಾ? ಅದೇನೆ ಹಾಗಂತಿದ್ಯಾ? ಮತ್ತೇನು? ಏನೋ ತಡೆದು ಬಿಡ್ತೀನಿ, ಹಾಗ್ ಮಾಡ್ತೀನಿ, ನೋಡ್ತಾ ಇರು ಅಂತ ದೊಡ್ಡ ಬಿಲ್ಡಪ್ ಕೊಟ್ಟೆ. ಈಗೇನಾಯ್ತು? ನಡೆದಿದ್ದು ನಿಶ್ಚಿತಾರ್ಥ ತಾನೆ, ಮದ್ವೆ ಏನಲ್ವಲ್ಲ? ಮದ್ವೆಗೇನ್ ಜೋರಾಗಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬಂದ್ರು. ಅದು ಪಲ್ಲಕ್ಕಿನಲ್ಲಿ ಕರ್ಕೊಂಬಂದ್ರು. ಅವಳೇನೋ ಮಹಾರಾಣಿ ಹಾಗೆ, ನಾವೆಲ್ಲ ಸೇವಕಿಯರ ಹಾಗೆ ಅವಳ ಹಿಂದೆ ಬಂದ್ವಿ. ನೀನು ಸುಮ್ನೆ ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಮಾಡ್ಬೇಡ್ವೆ. ಟೆನ್ಷನ್ ಅಲ್ಲ, ಮೈ ಎಲ್ಲ ಉರ್ದೋಗ್ತಿದೆ. ಅದೆಲ್ಲ ನೋಡ್ತಾ ಸುಮ್ನಿರೋದು ನನ್ ಕೈಲಾಗಲ್ಲ. ಹುಚ್ಚು ಹುಡುಗಿ, ನಿಶ್ಚಿತಾರ್ಥಕ್ಕೂ ಮದ್ವೆಗೂ ಮಧ್ಯ ಒಂದು ಚಿಕ್ಕ ಗ್ಯಾಪ್ ಇದೆ, ಅಷ್ಟು ಸಾಕು. ನಿಂಗ್ ನಿಶ್ಚಿತಾರ್ಥನೇ ತಡೆಯೋದಕ್ಕಾಗ್ಲಿಲ್ಲ, ಇನ್ ಮದ್ವೆನೇನ್ ನಿಲ್ಲಿಸ್ತೀಯಾ? ಏನು ಇಲ್ಲಿದ್ದೀರಾ? ಜೈನ ನಿಶ್ಚಿತಾರ್ಥಕ್ಕೆ ಕರ್ಕೊಂಡು ಹೋಗ್ಬೇಕು, ಬರಕ್ ಹೇಳ್ತಿದ್ದಾರೆ. ಮಗಳಿಗ್ ನಡಿಬೇಕಾದ್ ನಿಶ್ಚಿತಾರ್ಥ ಇನ್ಯಾರ ಜೊತೆಗೋ ಆಗ್ತಿದ್ರೆ ಸ್ವಲ್ಪ ಕೂಡ ನೋವಾಗ್ತಿಲ್ವಾ ನಿಮ್ಗೆ? ನೀವೋ ನಿಮ್ ಪೌಡ್ರು. ಛೀ ಸ್ವಪ್ನ, ನೀನ್ ಬಾ. ನೀನ್ ಬಾ ಹೇಳ್ತೀನಿ. ಹಾ, ಈಗ ನಾನೇನು ಹೇಳ್ದೆ? ಮಂತ್ರ ಶುರುವಾಯ್ತು ಗಂಗಾ. ಬದ್ನಾಮಿ ಸತ್ವರ ಯೂಯಂ ನಶ್ಯತನ